ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ನಲ್ಲಿ 2025 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಗ್ರ್ಯಾಚ್ಯುಟಿ ಪ್ರಾಬ್ಲಮನ್ನು ಮಾಡಿಸ್ತಾ ಇದ್ದೀನಿ. 2025ಅಲ್ಲಿ ಕೇಳಿರುವಂಥ ಗ್ರ್ಯಾಚ್ಯುಟಿ ಪ್ರಾಬ್ಲಮ್ ಈ ಥರದಲ್ಲಿದೆ. ವಿಕಾಸ್ ಅನ್ನೋ ಒಬ್ಬ ಎಂಪ್ಲಾಯ್ ಪ್ರೈವೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದು ಮಾರ್ಚ್ 2024ರಲ್ಲಿ ರಿಟೈರ್ಮೆಂಟ್ ಆಗ್ತಾನೆ. ಅವನಿಗೆ 4,44,000 ಕಂಪ್ನಿಯಿಂದ ಗ್ರ್ಯಾಚ್ಯುಟಿ ಸಿಗುತ್ತೆ. ರಿಟೈರ್ಮೆಂಟ್ ಟೈಮಲ್ಲಿ ಅವನ ಸ್ಯಾಲ್ರಿ 15,600 ಇರುತ್ತೆ. ಹಾಗಾದರೆ ಟ್ಯಾಕ್ಸಬಲ್ ಅಮೌಂಟ್ ಏನಾಗುತ್ತೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಸೊ ನಾನು ಆಲ್ರೆಡಿ ಗ್ರ್ಯಾಚ್ಯುಟಿ ಅಂದರೆ ಏನು ಅನ್ನೋದನ್ನು ನಾನು ನಿಮಗೆ ಫಸ್ಟ್ ವಿಡಿಯೋದಲ್ಲೇ ತಿಳಿಸಿದ್ದೀನಿ. ಸೊ ಗ್ರ್ಯಾಚ್ಯುಟಿ ಅಂತಂದರೆ ಯಾವುದಾದ್ರು ಒಂದು ಪರ್ಟಿಕ್ಯುಲರ್ ಒಂದೇ ಕಂಪ್ನಿಯಲ್ಲಿ 5 ವರ್ಷಕ್ಕಿಂತ ಜಾಸ್ತಿ ವರ್ಕ್ ಮಾಡಿದಾಗ ಕಂಪ್ನಿಯಿಂದ ಕೊಡುವಂಥ ಮಾನಿಟರಿ ಬೆನಿಫಿಟ್ಟಿಗೆ, ಅಂದರೆ ಕಂಪ್ನಿಯಿಂದ ದುಡ್ಡು ಕೊಡ್ತಾರೆ. ಒಂದೇ ಕಂಪ್ನಿಯಲ್ಲಿ 5 ವರ್ಷಕ್ಕಿಂತ ಜಾಸ್ತಿ ವರ್ಕ್ ಮಾಡಿದರೆ ಮಾತ್ರ ಈ ಅಮೌಂಟನ್ನು ಕೊಡ್ತಾರೆ. ಸೊ ಇದಕ್ಕೆ ಗ್ರ್ಯಾಚ್ಯುಟಿ ಅಂತ ಅಂತೀವಿ. ಸೊ ಗ್ರ್ಯಾಚ್ಯುಟಿ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ 2 ಫಾರ್ಮ್ಯಾಟ್ ಇದೆ. ಒಂದು ಕವರ್ಡ್ ಅಂಡರ್ ಪೇಮೆಂಟ್ ಆಫ್ ಗ್ರ್ಯಾಚ್ಯುಟಿ ಆ್ಯಕ್ಟ್, ಇನ್ನೊಂದು ನಾಟ್ ಕವರ್ಡ್ ಅಂಡರ್ ಪೇಮೆಂಟ್ ಆಫ್ ಗ್ರ್ಯಾಚ್ಯುಟಿ ಆ್ಯಕ್ಟ್. ಸೊ ಈ ಕ್ವಶನಲ್ಲಿ ಕೇಳಿರುವಂಥದ್ದು ಕವರ್ಡ್ ಅಂಡರ್ ಪೇಮೆಂಟ್ ಆಫ್ ಗ್ರ್ಯಾಚ್ಯುಟಿ ಆ್ಯಕ್ಟು. ಸೊ ನಾನು ಇಲ್ಲಿ ಕವರ್ಡ್ ಅಂಡರ್ ಪೇಮೆಂಟ್ ಆಫ್ ಗ್ರ್ಯಾಚ್ಯುಟಿ ಆ್ಯಕ್ಟ್ನ ಫಾರ್ಮೇಟನ್ನು ಬರ್ಕೊಂಡಿದ್ದೀನಿ. ಫಸ್ಟ್ ನೀವು ಅದನ್ನು ಗಮನಿಸಬೇಕು. ಏನಕ್ಕೆಂದರೆ ಕವರ್ಡಲ್ಲಿ ಕ್ಯಾಲ್ಕುಲೇಷನ್ ಮಾಡೋದೇ ಬೇರೆ ಥರ, ನಾಟ್ ಕವರ್ಡಲ್ಲಿ ಕ್ಯಾಲ್ಕುಲೇಷನ್ ಮಾಡೋದೇ ಬೇರೆ ಥರ. ಇಲ್ಲಿ ಕವರ್ಡ್ ಅಂತ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಸೊ ನಾನು ಇಲ್ಲಿ ಕವರ್ಡಿನ ಫಾರ್ಮೇಟನ್ನು ಬರ್ಕೊಂಡಿದ್ದೀನಿ. ಆ್ಯಕ್ಚುಯಲ್ ಗ್ರ್ಯಾಚ್ಯುಟಿ ನೋಡಿ, ಏನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಟ್ಯಾಕ್ಸಬಲ್ ಗ್ರ್ಯಾಚ್ಯುಟಿ. ಕಂಪ್ನಿಯಿಂದ 4,44,000 ಅವನಿಗೆ ಗ್ರ್ಯಾಚ್ಯುಟಿ ಅಂತ ಕೊಡ್ತಾ ಇದ್ದಾರೆ. ಈ 4,44,000 ಎಷ್ಟು ಅಮೌಂಟಿಗೆ ಅವನು ಟ್ಯಾಕ್ಸನ್ನು ಕಟ್ಟಬೇಕು ಅಂತ ಕ್ಯಾಲ್ಕುಲೇಷನ್ ಮಾಡೋದೇ ಟ್ಯಾಕ್ಸಬಲ್ ಗ್ರ್ಯಾಚ್ಯುಟಿ. ಸೊ ಫಸ್ಟು ಗ್ರ್ಯಾಚ್ಯುಟಿ ಅಮೌಂಟನ್ನು ಬರ್ಕೊಳ್ಬೇಕು. ಕಂಪ್ನಿಯಿಂದ ಕೊಡ್ತಿರುವಂಥ ಗ್ರ್ಯಾಚ್ಯುಟಿ ಅಮೌಂಟು 4,44,000. ಕ್ವಶನಲ್ಲೇ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಗ್ರ್ಯಾಚ್ಯುಟಿ ಅಮೌಂಟ್ 4,44,000 ಲೆಸ್ ಲೀಸ್ಟ್ ಆಫ್ ದಿ ಫಾಲೋಯಿಂಗಲ್ಲಿ ಫಸ್ಟ್ ಒನ್ ಅದೇನೆ ಆ್ಯಕ್ಚುಯಲ್ ಗ್ರ್ಯಾಚ್ಯುಟಿ ರಿಸೀವ್ಡ್ 4,44,000. ದೆನ್ ಮ್ಯಾಕ್ಸಿಮಮ್ ಲಿಮಿಟ್ ಕ್ವಶನಲ್ಲಿ ಕೊಟ್ಟಿರಲ್ಲ, ಎಲ್ಲ ಪ್ರಾಬ್ಲಮಿಗೂ ಮ್ಯಾಕ್ಸಿಮಮ್ ಲಿಮಿಟು 20 ಲ್ಯಾಕೆ. ದೆನ್ 15/26. 15/26 ಏನಕ್ಕೆ ಅಂತಂದರೆ ತಿಂಗಳಲ್ಲಿ 30 ದಿನ, 4 ಸಂಡೇ ಬರುತ್ತೆ. 30ರಲ್ಲಿ 4 ಹೋದರೆ 26. ಸೊ ಗ್ರ್ಯಾಚ್ಯುಟಿ ಅಂತಂದರೆ ಅರ್ಧ ತಿಂಗಳ ಸ್ಯಾಲ್ರಿಯನ್ನು ಕೊಡೋದು. 30 ಅರ್ಧ 15. ಸೊ ಇದು ಎಲ್ಲ ಪ್ರಾಬ್ಲಮಿಗೂ ಫಿಕ್ಸ್ಡ್. ಇದು 15/26 ಇಂಟು ಲಾಸ್ಟ್ ಸ್ಯಾಲ್ರಿ ಅಂತಂದರೆ ಸ್ಯಾಲ್ರಿಗೆ 2 ಐಟಮನ್ನು ಕನ್ಸಿಡರ್ ಮಾಡಬೇಕು, ಸ್ಯಾಲ್ರಿ ಮತ್ತು DA. ಬಟ್ ಈ ಪ್ರಾಬ್ಲಮಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ರಿಟೈರ್ಮೆಂಟ್ ಆಗಬೇಕಾದ್ರೆ ಅವನ ಸ್ಯಾಲ್ರಿ 15,600 ಇತ್ತು. ನೆನ್ಪಿಟ್ಕೊಡಿ, ಇಲ್ಲಿ 1 ವರ್ಷದ ಸ್ಯಾಲ್ರಿ ಬರೆಯೋದಲ್ಲ, ಲಾಸ್ಟ್ ಸ್ಯಾಲ್ರಿ ಅಂತಂದರೆ 1 ತಿಂಗಳ ಸ್ಯಾಲ್ರಿಯನ್ನು ಬರೀಬೇಕು. ರಿಟೈರ್ಮೆಂಟ್ ಆಗೋ ತಿಂಗಳಲ್ಲಿ ಅವನ ಸ್ಯಾಲ್ರಿ ಏನಿತ್ತು ಆ ಸ್ಯಾಲ್ರಿ ಬರೀಬೇಕು. ದೆನ್ ಸರ್ವಿಸ್ ಪೀರಿಯಡ್ ಬರೀಬೇಕಾದ್ರೆ ಮಂತನ್ನು ಕೂಡ ಕನ್ಸಿಡರ್ ಮಾಡಬೇಕು. 6 ಮಂತ್ಸ್ಗಿಂತ ಜಾಸ್ತಿ ಇದ್ದರೆ, ನೋಡಿ 25 ವರ್ಷ 8 ತಿಂಗಳು ಕೆಲಸ ಮಾಡಿದ್ದೇನೆ. ಸೊ 6 ಮಂತ್ಸ್ಗಿಂತ ಜಾಸ್ತಿ ಇದ್ದರೆ 1 ಇಯರನ್ನು ಆ್ಯಡ್ ಮಾಡಿ ಬರೀಬೇಕು. 25 ವರ್ಷ 8 ತಿಂಗಳು, ನಾನಿಲ್ಲಿ 26 ಅಂತ ಬರ್ಕೊಳ್ಬೇಕು. 25 ವರ್ಷ 1 ತಿಂಗಳಿದ್ದರೆ 25, 6 ತಿಂಗಳಿದ್ದರೂ 25, 6 ತಿಂಗಳಿಗಿಂತ ಜಾಸ್ತಿ ಇದ್ದರೆ ಮಾತ್ರ 1 ಇಯರ್ ಆ್ಯಡ್ ಮಾಡಬೇಕು, 26. ಬಟ್ ಇದೇ ಪ್ರಾಬ್ಲಮನ್ನು ನಾಟ್ ಕವರ್ಡ್ ಕೇಳಿದರೆ ಮಂತನ್ನು ಇಗ್ನೋರ್ ಮಾಡಬೇಕು, ಓನ್ಲಿ ಇಯರನ್ನು ಮಾತ್ರ ಕನ್ಸಿಡರ್ ಮಾಡಬೇಕು, 25 ಇಯರ್ಸ್ ಮಾತ್ರ ಬರೀಬೇಕು. ಸೊ ಈಗ 25 ಇಯರ್ಸ್ 8 ಮಂತ್ಸ್ ಇದೆ, 26 ಮಾಡ್ಕೊಂಡಿದ್ದೀವಿ. ಸೊ ಇಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ 15/26 ಇಂಟು 15,600 ಇಂಟು 26 ಆನ್ಸರ್ ಏನು ಬರುತ್ತೆ ಅಂತಂದರೆ 2,33,999. ಸೊ ಹಿಂಗೆ ಫ್ರ್ಯಾಕ್ಷನ್ ಬರಬಾರ್ದು ಅಂದರೆ ನೀವೇನು ಮಾಡಬೇಕು ಅಂದರೆ ಫಸ್ಟ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 15 ಇಂಟು 15,600 ಇಂಟು 26 divided by 26. Answer is 2,34,000. ಸೊ ಈ 3 ಅಮೌಂಟ್ನಲ್ಲಿ ಹೆಡ್ಡಿಂಗ್ ಏನು ಹಾಕೊಂಡಿದ್ದೀವಿ, ಲೆಸ್ ಲೀಸ್ಟ್ ಆಫ್ ದಿ ಫಾಲೋವಿಂಗ್. ಈ 3ರಲ್ಲಿ ಲೀಸ್ಟ್ ಇರೋದನ್ನು ಕಳಿಬೇಕು. ಈ 3ರಲ್ಲಿ ಲೀಸ್ಟ್ ಕಮ್ಮಿ ಇರೋದು ಯಾವುದು, 2,34,000. ಸೊ 2,34,000 ಮೇಲೆ ಇರೋಂಥ ಅಮೌಂಟಿಂದ ಲೆಸ್ ಮಾಡಬೇಕು. 4,44,000ದಲ್ಲಿ 2,34,000 ಕಳೆದಾಗ ಬರುವಂಥ ಆನ್ಸರ್ 2,10,000. ಇದು ಟ್ಯಾಕ್ಸಬಲ್ ಗ್ರ್ಯಾಚ್ಯುಟಿ ಆಗುತ್ತೆ. ಕವರ್ಡ್ ಅಂಡರ್ ಪೇಮೆಂಟ್ ಆಫ್ ಗ್ರ್ಯಾಚ್ಯುಟಿ ಆ್ಯಕ್ಟ್ನಲ್ಲಿ ಈ ಥರ ಪ್ರಾಬ್ಲಮ್ ಮಾಡಬೇಕು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.